ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿದೆ. ಹೌದು, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾಯಿದ್ರಿ. ಹಾಗಾದರೆ ಯಾರ ಅಕೌಂಟಿಗೆ ಹಣ ಬಂದಿದೆ, ಯಾರ ಅಕೌಂಟಿಗೆ ಹಣ ಬಂದಿಲ್ಲ, ಏನು ಕತೆ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತೀರಾ, ಸಿಕ್ಕಾಪಟ್ಟೆ ಜನ ಕೇಳ್ತೀರಾ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಎಕ್ಸೆಟ್ರಾ. ತುಂಬ ಜನ ಕಮೆಂಟ್ ಮಾಡ್ತೀರಾ, ತುಂಬ ಜನ ಕೇಳ್ತೀರಾ. ಹಾಗಾದರೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಇಲ್ಲಿ ಸರ್ಕಾರ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾಯಿದೆ, ಅಂದರೆ ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾಯಿದೆ ಆ್ಯಂಡ್ ಎಲ್ಲರಿಗೂ ಹಣ ಬರ್ತಾಯಿದೆ ಅಂತಲೇ ಹೇಳ್ಬೋದು. ಒಂದು ಖುಷಿ ಪಡುವಂಥ ವಿಚಾರ. ಹಾಗಾದರೆ ಇಲ್ಲಿ ಎಷ್ಟು ಜನರಿಗೆ ಹಣ ಜಮೆ ಆಗ್ತಾಯಿದೆ, ಎಷ್ಟು ಜನರ ಅಕೌಂಟಿಗೆ ಹಣ ಬರ್ತಾಯಿದೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಐ ಥಿಂಕ್ ಸಿಕ್ಕಾಪಟ್ಟೆ ಜನ ಕೇಳ್ತಾಯಿದ್ರಿ ಎಲ್ಲರೂ ಕೂಡ, ಕಮೆಂಟ್ ಮಾಡಿಲ್ಲ, ಇಲ್ಲಿ ಹಣ ಜಮೆ ಆಗಿಲ್ಲ, ಹಣ ಜಮೆ ಆದರೆ ಮಾತ್ರ ನಾವು ಕಮೆಂಟ್ ಮಾಡ್ತೀವಿ ಸರ್ ಅಂತ ಹೇಳ್ತೀರ ನೀವು. ನಾನು ಹೇಳುವಂಥದ್ದು, ನಾನು ಎಲ್ರಿಗೂ ಕಮೆಂಟ್ ಮಾಡಿದಾಗ ಕಂಗ್ರ್ಯಾಚುಲೇಷನ್ ಅಂತ ಕಳಿಸ್ತೀನಿ. ಯಾಕಂತಂದರೆ ನೀವೆಲ್ಲರೂ ಕೂಡ ಕರೆಕ್ಟಾಗಿ ನೀವು ಅದನ್ನು ಏನು ನೋಡಬೇಕು, ನಾನು ವೀಡಿಯೋ ಹಾಕೋದನ್ನ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ನೋಡಬೇಕು. ಹಾಗಾಗಿ ನಾನು ಕಳಿಸುವಂಥದ್ದು ಕಂಗ್ರ್ಯಾಚುಲೇಷನ್ಸ್ ಅಂತ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ನಾನು ವೀಡಿಯೋ ಹಾಕಿದಾಗ ಮಿಸ್ ಮಾಡಬೇಡಿ, ಕೊನೆವರೆಗೂ ವೀಡಿಯೋವನ್ನು ನೋಡಿ. ನಾನು ಹೇಳುವಂಥದ್ದಿಷ್ಟೇ, ನೀವು ಗೃಹಲಕ್ಷ್ಮಿ ಯೋಜನೆನ ಆರಾಮ್ಸೆ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಹಾಗಾದರೆ ಇಲ್ಲಿ ಐ ಥಿಂಕ್ ನನ್ನ ಒಂದು ಒಪಿನಿಯನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಈಗ ಹಾಗಾದರೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಒಂದು ರೇಷನ್ ಕಾರ್ಡ್ ಅಪ್ಡೇಟ್, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್, ಒಂದು ಪ್ಯಾನ್ ಕಾರ್ಡ್ ಅಪ್ಡೇಟ್, ತುಂಬ ಜನ ಕೇಳ್ತೀರ. ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಹೇಳಿ, ನಮಗೆ ಅದಾಗಿಲ್ಲ, ನಮ್ಗೆ ಇದಾಗಿಲ್ಲ, ನಮಗೆ ಹಾಗೆ ಅಪ್ಡೇಟ್ ಆಗಿಲ್ಲ, ಹಿಂಗೆ ಅಪ್ಡೇಟ್ ಆಗಿಲ್ಲ, ಅಂದರೆ ಒಂದಿಷ್ಟು ಅಪ್ಡೇಟ್ಗಳನ್ನೆಲ್ಲ ಕೇಳ್ತೀರ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದಿಷ್ಟೇ, ನಿಮ್ಮ ಅನಿಸಿಕೆ ಏನಿದೆ, ಒಂದು ವಿಚಾರ, ನಿಮ್ಮ ಅನಿಸಿಕೆ ಏನಿದೆ ನೀವು ತಿಳಿಸ್ಕೊಡಿ. ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಅದು ನೋ ವೇ, ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಿಮ್ಮ ಅನಿಸಿಕೆ ಏನಿದೆ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ನಾನು ಹೇಳುವಂಥದ್ದಷ್ಟೇ, ಏನಂತಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂದರೆ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂದರೆ ಮಾಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನನ್ನೊಂದು ಒಪಿನಿಯನ್ ನಾನು ಹೇಳುವಂಥದ್ದು, ನಿಮ್ಗೆ ಹೆಂಗೆ ಅನಿಸ್ತು ಅದನ್ನು ಕಮೆಂಟ್ ಮಾಡಿ ನನಗೆ. ಐ ಥಿಂಕ್ ಇನ್ನೊಂದು ವಿಚಾರ ಏನಂತಂದರೆ, ನಾನೆಲ್ಲರಿಗೂ ಹೇಳುವಂಥದ್ದು, ನಿಮ್ಮ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿರ್ಬೋದು ನೋಡಿ, ಆ್ಯಂಡ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದಿಷ್ಟು ಜಿಲ್ಲೆ, ನಿಮ್ಮ ಜಿಲ್ಲೆಗಳು ಅಂದರೆ ನಿಮ್ಮ ಯಾವ್ಯಾವ ಜಿಲ್ಲೆಗಳಂತ ನೀವು ಚೆಕ್ ಮಾಡಿ. ಫಸ್ಟ್ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಹಾಸನ, ಆ್ಯಂಡ್ ಐ ಥಿಂಕ್ ಅದಾದಮೇಲೆ ಹಾವೇರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು. ಐ ಥಿಂಕ್ ಪ್ರತಿಯೊಂದು ಜಿಲ್ಲೆ, ಈಗ ಇಷ್ಟೇ ಜಿಲ್ಲೆಗಳಿಗೆ ಹಣ ಬರುತ್ತೆ, ಅಷ್ಟೇ ಜಿಲ್ಲೆಗಳಿಗೆ ಹಣ ಬರುತ್ತೆ, ನೋವು. ಪ್ರತಿಯೊಂದು ಜಿಲ್ಲೆಗಳು ಹಣ ಬರುತ್ತೆ, ಅಂದರೆ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ನೋನು, ಎಲ್ಲ ಜಿಲ್ಲೆಗಳು, ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಬರುತ್ತೆ. ಹಾಗಾಗಿ ಅದೇನು ಈ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ, ಅವ್ರಿಗೆ ನಮಗೆ ಬರೋದಿಲ್ಲ, ಅವ್ರಿಗೆ ಮಾತ್ರ ಬರುತ್ತೆ, ನೋವೇ. ಆ ರೀತಿ ಏನಿಲ್ಲ, ಪ್ರತಿಯೊಂದು ಏನು ಜಿಲ್ಲೆಗೂ ಹಣ ಜಮೆ ಆಗುವಂಥದ್ದು ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ಆ್ಯಂಡ್ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಹಾಗಾಗಿ ಐ ಥಿಂಕ್ ಎಲ್ರಿಗೂ ಹಣ ಬರಬೇಕಿತ್ತು, ತುಂಬ ಜನರಿಗೆ ಬಂದಿಲ್ವೇನೋ ನಂಗೆ ಗೊತ್ತಿಲ್ಲ. ಅದೇ ಸಿಕ್ಕಾಪಟ್ಟೆ ಜನರಿಗೆ ಹಣ ಜಮೆ ಆಗಿದೆ. ಈಗ ತುಂಬ ಜನರಿಗೆ ಹಣ ಬರಬೇಕಿತ್ತು ಐ ಥಿಂಕ್ ಎಟ್ ಪ್ರೆಸೆಂಟ್ಲಿ, ಆದರೆ ತುಂಬ ಜನರಿಗೆ ಜಮೆ ಆಗಿಲ್ಲ. ಏನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಯೋಚನೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಆ್ಯಂಡ್ ನಾನು ಹೇಳುವಂಥದ್ದು, ನಮ್ಮ ಪಕ್ಕದ ಮನೆಯವ್ರಿಗಾಗಿರ್ಬೋದು, ಅವ್ರಿಗೆ ಬಂದಿಲ್ಲ, ಇವ್ರಿಗೆ ಬಂದಿಲ್ಲ, ಅದಲ್ಲ, ನಮಗೆ ಬರಬೇಕಷ್ಟೇ. ನಾನು ಹೇಳುವಂಥ ನಮಗೆ ಬರಬೇಕು, ಎಲ್ರಿಗೂ ಬರಬೇಕು, ಹಂಗಲ್ಲ. ಅಂದರೆ ನೀವು ಮೈಂಡಲ್ಲಿ ಇದನ್ನ ಇಟ್ಕೊಳ್ಳಿ. ಒಂದಿಷ್ಟು ಜನರಿಗೆ ನಾನು ಹೇಳಿದೆ ನಿಮಗೆ, DBT ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಅದಕ್ಕೆ ಹೇಳುವಂಥದ್ದು, DBT ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾದರೆ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನನಗೆ ಮಾತಾಡ್ತಾ ಹೋಗ್ತೀನಿ ಒಂದು ವಿಡಿಯೋದ ಮೂಲಕ. ಏನು ಇಂಪಾರ್ಟೆಂಟ್ ಅದರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗ್ತೀನಿ. ಸಿಂಪಲ್ಲಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ, ಹೇಳ್ತಾ ನಾನು ಹೋಗ್ತೀನಿ. ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಗಳಿದ್ದರೆ. ಆಮೇಲೆ ಕಮೆಂಟ್ ಮಾಡಿ ನನಗೆ, ಯಾಕಂತಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ನೀವು ಕಮೆಂಟ್ ಮಾಡ್ತೀರಾ ಅಂತಂದರೆ ನನಗೆ ಗೊತ್ತಾಗುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಥವಾ ಯಾವ ಜಿಲ್ಲೆಗಳಿಗೆ ಹಣ ಬಂದಿಲ್ಲ, 2,000 ರೂಪಾಯಿ ಹಣ ಬಂದಿದೆಯಾ, ಬಂದಿಲ್ವಾ, ಏನು ಕತೆ ಅನ್ನುವಂಥದ್ದು ನನಗೆ ತಿಳಿಯುತ್ತೆ. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಫಸ್ಟ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಆಲ್ಮೋಸ್ಟ್ ಈ ಎಲ್ಲ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗ್ತಾಯಿದೆ. ಅಂದರೆ
ಆಲ್ಮೋಸ್ಟ್ ಇಷ್ಟೇ ಜಿಲ್ಲೆ ಅಂತಲ್ಲ, ಪ್ರತಿಯೊಂದು ಜಿಲ್ಲೆಗಳ ಹಣ ಜಮೆ ಆಗ್ತದೆ. ಅಂದರೆ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಬರ್ತಾ ಇದೆ ಅಂತಲೇ ಹೇಳ್ಬೋದು. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಏನು ಈಗ ನಾನು ಹೇಳುವಂಥದ್ದು ಇಷ್ಟು, ನೀವೇನು ರೇಷನ್ ಕಾರ್ಡ್ ಅಪ್ಡೇಟನ್ನು ಏನು ಮಾಡಿಲ್ಲ ಅಂದರೆ ಏನು ಅಪ್ಡೇಟ್ಗಳೆಲ್ಲ ಇದೆ ಅದನ್ನೆಲ್ಲ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂತಂದರೆ ಒಂದಿಷ್ಟು ಅಪ್ಡೇಟ್ಗಳಿದೆ ಅದನ್ನು ಮಾಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೂಡ ಮಾಡ್ಕೊಳ್ಳಿ. ಯಾಕಂತಂದರೆ ಇಟ್ಸ್ ಅ ವೆರಿ ಥಿಂಗ್. ಯಾಕಂತಂದರೆ ನೀವು ಮಾಡಿಲ್ಲ ಅಂತಂದರೆ ಪ್ರಯೋಜನವೇ ಇಲ್ಲ. ಹಾಗಾಗಿ ಆ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದರೆ ಪ್ರಯೋಜನ ಎಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಡೆಫಿನೆಟಾಗಿ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ. ನಾನು ಹೇಳುವಂಥದ್ದು ಒಂದಿಷ್ಟು ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ, ಅಂದರೆ ಈಗ ನಾನು ಏನು ಹೇಳಿದೆ ಆ ರೀತಿ ಒಂದು ಮಾಹಿತಿಯನ್ನು ಫಾಲೋ ಮಾಡಿದರೆ ಈಸಿಲಿ ಯು ಕ್ಯಾನ್ ಡೂ ವಾಟ್ ಎವರ್ ಇಟ್ ಈಸ್. ಹಾಗಾಗಿ ನಾನು ಹೇಳುವಂಥದ್ದು ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಯಾಕಂತಂದರೆ ನನ್ನ ಒಪಿನಿಯನ್ ಆಗಿ ನಾನು ಹೇಳುವಂಥದ್ದು ಏನಂತಂದರೆ ಆಗಲ್ಲ, ನಮ್ಗೆ ಆಗಲ್ಲ, ನಾವು ಹಣವನ್ನು ಪಡ್ಕೊಳ್ಳಲ್ಲ ಅಂದರೆ ಪಡ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಜಮೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕಂಪ್ಲೀಟ್ಲಿ ನಾನು ಹೇಳುವಂಥದ್ದು ಏನಂತಂದರೆ ಒಂದಿಷ್ಟು ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ನಾನು ಏನು ಹೇಳಿದೆ ನಿಮಗೆ, ಈಗ ಈ ರೀತಿ ಅಪ್ಡೇಟ್ಗಳು ಒಂದಿಷ್ಟು ಅಪ್ಡೇಟ್ ಏನು ಹೇಳಿದೆ ನಾನು ಅದನ್ನು ಕಂಪ್ಲೀಟ್ಲಿ ಕಂಪಲ್ಸರಿಯಾಗಿ ಮಾಡಿದ್ರೆ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥ ನನ್ನ ಒಂದು ಒಪಿನಿಯನ್. ಆ್ಯಂಡ್ ಆಗಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ, ಇಲ್ಲ, ಖಂಡಿತವಾಗ್ಲೂ 100% ಆಗಿ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಹೇಳುವಂಥದ್ದು KYC NCPI ಮ್ಯಾಪಿಂಗ್ ಎಲ್ಲ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿರ್ಬೋದು, ನೋಡಿ. ಆ್ಯಂಡ್ ಆಮೇಲೆ ಕಮೆಂಟ್ ಮಾಡಿ ನನಗೆ. ಫಸ್ಟ್ಲಿ ಬಂದುಬಿಟ್ಟು ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಾಗಲಕೋಟೆ. ಆ್ಯಂಡ್ ಅದಾದಮೇಲೆ ನಿಮಗೆ ಅಲ್ಲಿ ಹಾಸನ. ಆ್ಯಂಡ್ ಆಲ್ವೇಸ್ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಅಕೌಂಟಿಗೂ ಅಂದರೆ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಪ್ರತಿಯೊಬ್ಬರಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ರೇಷನ್ ಕಾರ್ಡ್ ಅಪ್ಡೇಟ್, ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅನ್ನುವಂಥ ನನ್ನ ಒಂದು ಒಪಿನಿಯನ್. ಆ್ಯಂಡ್ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ, ಅದನ್ನೆಲ್ಲದನ್ನೂ ಕೂಡ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಯು ಕ್ಯಾನ್ ಡೂ ಇಟ್. ನಾನು ಹೇಳುವಂಥದ್ದು ಆಗುತ್ತೆ, ನಿಮ್ಮ ಹತ್ರ ಆಗುತ್ತೆ. ಆಗಲ್ಲ, ಹಂಗಾಗಲ್ಲ, ಹಿಂಗಾಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ, ಆಗುತ್ತೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆಯಲ್ಲ ಅದನ್ನ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದು ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆಯಲ್ಲ ಅದನ್ನೆಲ್ಲ ಕಂಪ್ಲೀಟ್ಲಿ ಮಾಡಿಕೊಂಡ್ರೆ ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಯಾಕಂತಂದರೆ ಎಲ್ಲರೂ ಕೂಡ, ಈಗ ನಾನು ಅವ್ರಿಗೆ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಅಮೌಂಟನ್ನು ಪಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಅಂದರೆ ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಏನು ಕೂಡ ಇಟ್ಕೊಳ್ಬೇಡಿ. ಯಾಕಂತಂದರೆ ಎಲ್ರಿಗೂ ಹಣ ಜಮೆ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಒಂದು ಕೆಲಸದ ಮೇಲೆ ಫೋಕಸ್ ಇಟ್ಟಾಗ ಕೆಲಸನ ಫೋಕಸ್ ಆಗಿ ಮಾಡಿದರೆ, ನಾನು ಹೇಳುವಂಥದ್ದು ಅರ್ಧಂಬರ್ಧಕ್ಕೆ ಬಿಡಬಾರ್ದು ಯಾವುದೂ ಕೂಡ. ಈಗ ನೀವು ಒಂದಿಷ್ಟು ಏನೋ ಒಂದು ಈಗ ಈ ಒಂದು ಯೋಜನೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಅಪ್ಡೇಟನ್ನು ಮಾಡ್ತಾ ಇದ್ದೀರಾ, ಇದರಿಂದ ಹಣವನ್ನು ಪಡ್ಕೊಳ್ಬೇಕು ನಾವು, ಇದರಿಂದ ನಾವು ಒಂದೊಳ್ಳೆ ಹಣವನ್ನು ಮಾಡಬೇಕು ಅನ್ನುವಂಥದ್ದನ್ನು ನೀವು ಮಾಡಿದ್ರೆ, ಅಂದರೆ ನಾವು ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಿಮಗಿದ್ದರೆ ಖಂಡಿತವಾಗ್ಲೂ ನೀವು ಪಡ್ಕೊಳ್ಬೋದು. ಆ್ಯಂಡ್ ಅಶ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ಹೇಳುವಂಥದ್ದಷ್ಟೇ, ಪ್ರತಿಯೊಬ್ಬರು ಕೂಡ ಯು ಕ್ಯಾನ್ ಡೂ ಇಟ್. ನೀವು ಮಾಡ್ಬೋದು, ಮಾಡೋಕ್ಕಾಗಲ್ಲ, ನಮ್ಗೆ ಹಣ ಬರಲ್ಲ, ಹಂಗಿಂಗಂತ ಏನೂ ಕೂಡ ಇಲ್ಲ. ಆ್ಯಂಡ್ ಎಲ್ಲರೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ನಾನು ಅದೇ ಹೇಳುವಂಥದ್ದು, ಆಗಲ್ಲ, ನಮ್ಗೆ ಆಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಹಾಗಾಗಿ ನೀವು ಏನು ಬೇಕಾದರೂ ಕೂಡ ಮಾಡಬಹುದು ನಿಮ್ಮ ಲೈಫಲ್ಲಿ. ನಾನು ಹೇಳುವಂಥದ್ದು ಏನಂತಂದರೆ ಯು ಕ್ಯಾನ್ ಡೂ ಇಟ್. ನೀವು ಮಾಡ್ಬೋದು ಲೈಫಲ್ಲಿ. ಆಗಲ್ಲ ಅಂತ ತುಂಬ ಜನ ಅಂದರೆ ನಿಮ್ಗೆ ಹೇಳ್ತಾರೆ, ಈಗ ತುಂಬ ಜನ ಹೇಳ್ತಾರೆ ನಿಮ್ಮ ಹತ್ರ ಆಗಲ್ಲ ಅಂತ. ನೀವು ಮಾಡಬೇಕು ಅದನ್ನು. ಹಾಗೆ ನಾನು ಹೇಳುವಂಥದ್ದು, ನೀವು ಖಂಡಿತವಾಗ್ಲೂ ಅದನ್ನು ಮಾಡ್ತೀರಾ ಅಂತಂದರೆ ಈಸಿಲಿ ಯು ಕ್ಯಾನ್ ಡೂ ಇಟ್. ಏನು ಬೇಕಾದರೂ ಮಾಡ್ಬೋದು. ನಾನು ಅದೇ ಹೇಳುವಂಥದ್ದು, ಏನು ಬೇಕಾದರೂ ನೀವು ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳಿಬೋದು. ಹಾಗಾಗಿ ಎಲ್ಲ ರೀತಿ ಅದಕ್ಕೆ ನೀವು ಫಸ್ಟ್ ಫೈನಾನ್ಷಿಯಲಿ ಸೆಟ್ ಆಗಿರಬೇಕು. ಹಾಗಾಗಿ ಫೈನಾನ್ಷಿಯಲಿ ನೀವು ಏನಾದರೂ ಒಂದು ಮಾಡಬೇಕಾಗಿ ಈ ರೀತಿ ಸ್ಕೀಮ್ಗಳೆಲ್ಲ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ಪಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಅದು ನನಗೆ ತಿಳಿಸ್ಕೊಡಿ. ಯಾಕಂತಂದರೆ ನಿಮ್ಮ ಅನಿಸಿಕೆ ವೆರಿ ಇಂಪಾರ್ಟೆಂಟ್ ಅಂತ. ಯಾವ ಲೆವೆಲಿಗೆ ಅಂತಂದರೆ ಆ ಲೆವೆಲಿಗೆ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಮಾಡ್ಬೋದು. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.
ಆ್ಯಂಡ್ ಎಲ್ರಿಗೂ ಕೂಡ ಹೇಳುವಂಥದ್ದು ಆಗಲ್ಲ, ನಮ್ಗೆ ಆಗಲ್ಲ, ನಾವು ಮಾಡಲ್ಲ ಅನ್ನುವಂಥದ್ದು ಯಾವತ್ತೂ ಕೂಡ ಹೇಳಬೇಡಿ. ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಹಣವನ್ನು ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.